ಮೈಸೂರು ಕೊಡಗು ಲೋಕಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಪೈಪೋಟಿ ಶುರುವಾಗಿದೆ. ಹಾಲಿ ಮಾಜಿ ಸಂಸದರ ನಡುವೆ ಟಿಕೆಟ್ ವಿಚಾರಕ್ಕೆ ವಾಕ್ ಸಮರವೇ ನಡೀತಾ ಇದೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಸಿಎಚ್ ವಿಜಯ್ ಶಂಕರ್ ಆಕ್ರೋಶ ಹೊರಹಾಕಿದ್ದಾರೆ. ಸಂಸದರಾಗಿದ್ದ ವೇಳೆ ಏರ್ಪೋರ್ಟ್ ಅಭಿವೃದ್ಧಿ ಮಾಡಿದ್ದು ನಾನು, ಹೊಗೆ ಸೊಪ್ಪು ಬೆಳೆಯುವ ರೈತರಿಗೆ ಪರವಾನಗಿ ಕೊಡಿಸಿದ್ದು ನಾನು, ಇದಕ್ಕಾಗಿ ಇಬ್ಬರು ಕೇಂದ್ರದ ವಾಣಿಜ್ಯ ಸಚಿವರನ್ನ ಕರೆದುಕೊಂಡು ಬಂದಿದ್ದೆ. ನೋಡಿ, ನಾವಲ್ಲ ಇಲ್ಲಿ, ನಾನು ಅಂದರೆ ಅದು ಸ್ವಾರ್ಥ, ನಾವು ಅಂದರೆ ಒಗ್ಗಟ್ಟು ಅಂತ ಅರ್ಥ. ಇದು ಸ್ವಾರ್ಥ. ಇದು ನೋಡಿ, ಕಚ್ಚಾಡ್ತಾ ಇದ್ದಾರೆ. ನಾನು ತಂದಿದ್ದು ನಾನು ಮಾಡಿದ್ದು. ಏನು ಇವ್ರ ಮನೆ ತಂದು ಕೊಟ್ಟಿದ್ರ? ಸರ್ಕಾರದ್ದು, ಜನರ ತೆರಿಗೆ ಹಣ ಅಷ್ಟೇ. ನಮ್ಮ ಅವಧಿ ಬಿಟ್ಟರೆ ಹೊಗೆ ಸೊಪ್ಪು ಬೆಳೆಯುವಂಥ ರೈತರ ಕಷ್ಟ ಕೇಳೋರಿಲ್ಲ. ಪರೋಕ್ಷವಾಗಿ ಪ್ರತಾಪ್ ಸಿಂಹ ವಿರುದ್ಧ ಸಿಎಚ್ ವಿಜಯ್ ಶಂಕರ್ ಗುಡುಗಿದ್ದಾರೆ. ಅವರು ಕೂಡ ಒಳ್ಳೆಯ, ನಾನು ಆಡಳಿತವನ್ನು ಕೊಟ್ಟಿದ್ದೀನಿ, ನಾನು ಹಿಂದೆ ಸಂಸದನಾಗಿದ್ದೆ, ನನಗೆ ಟಿಕೆಟ್ ತಪ್ಪಿತು, ಆದರೂ ಕಾದೆ, ಕಳೆದ ಬಾರಿ ಕೂಡ ಟಿಕೆಟ್ ಸಿಗಲಿಲ್ಲ, ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ವಿಜಯ್ ಶಂಕರ್ ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ, ನೋಡೋಣ. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಇತ್ತ ಮೈಸೂರು ಕೊಡಗು ಕ್ಷೇತ್ರದಲ್ಲೂ ಕೂಡ ಆಯಾ ಪಕ್ಷಗಳಲ್ಲಿ ಈಗ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಇತ್ತ ಬಿಜೆಪಿ ಪಕ್ಷದಲ್ಲಿ ಹಿರಿಯ ನಾಯಕರು ಜೊತೆಗೆ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಬಿಜೆಪಿ ಪಕ್ಷವನ್ನ ಸಂಘಟಿಸಿದಂತಹ ಹಿರಿಯ ನಾಯಕರಾದಂತಹ ವಿಜಯ್ ಶಂಕರ್ ಅವರು ಮತ್ತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ನನ್ನೊಟ್ಟಿಗೆ ಅವರಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲಿಗೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ, ಸಿದ್ಧತೆಗಳೆಲ್ಲ ಹೇಗಿದೆ ಸರ್? ಇಲ್ಲ, ಲೋಕಸಭಾ ಚುನಾವಣೆ ಮೈಸೂರು ಇದೆಯಲ್ಲ, ಭಾರತೀಯ ಜನತಾ ಪಾರ್ಟಿ ಗೆಲುವು ಅನ್ನಿಸ್ತಲ್ಲ. ಸತತವಾಗಿ ಈ ಜಿಲ್ಲೆಯ ಜನ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ. ಏನಾದ್ರು ಲೋಕಸಭಾ ಚುನಾವಣೆ ವ್ಯತ್ಯಾಸ ಆಗಿದ್ರೆ ನಮ್ಮ ಸ್ವಯಂಕೃತ ಅಪರಾಧದಿಂದ ವ್ಯತ್ಯಾಸ ಆಗಿದೆ. ರಾಜ್ಯದ ಚುನಾವಣೆನೇ ಬೇರೆ, ಕೇಂದ್ರದ ಚುನಾವಣೆ ಬಂದಾಗ, ರಾಷ್ಟ್ರಮಟ್ಟದ ವಿಚಾರಗಳು ಬಂದಾಗ, ರಾಷ್ಟ್ರಮಟ್ಟದ ವಿಚಾರ ಮತ್ತು ರಾಷ್ಟ್ರಮಟ್ಟದ ನಾಯಕತ್ವ ಒಂದು ಕಡೆಗೆ ನಮಗೆ ರಾಷ್ಟ್ರೀಯ ವಿಚಾರಗಳ ಹಿನ್ನೆಲೆಯಲ್ಲಿ ನಾವು ಮತವನ್ನು ಕೇಳ್ತೇವೆ. ಎರಡನೇದು ನಮ್ಮ ರಾಷ್ಟ್ರೀಯ ನಾಯಕತ್ವ ಕೂಡ ಅತ್ಯಂತ ಪ್ರಬುದ್ಧವಾದಂಥ, ಶಕ್ತಿಶಾಲಿಯಾದಂಥ, ಇಡೀ ಜಗತ್ತೇ ಒಪ್ಪುವಂಥ ಒಂದು ಅಪರೂಪದ ನಾಯಕತ್ವ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ನೋಡಿ, ನಮ್ಮ ಅಂತಿಮ ಗುರಿ ಈ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು. ಇನ್ನೊಂದು ಸರಿ ಮಾನ್ಯ ನರೇಂದ್ರ ಮೋದಿಯವರು ದೇಶ ಪ್ರಧಾನಿಯಾಗಿ ಮುಂದುವರಿಬೇಕು. ಈಗಿನ ಜನರೇಷನ್ಗೆ ವಿಜಯ್ ಶಂಕರ್ ಅವ್ರ ಕಾಲಘಟ್ಟದಲ್ಲಿ 2 ಸರಿ ಎಂಪಿಗಳಾಗಿದ್ರು, ಏನೇನು ಕೆಲಸ ಮಾಡಿದ್ರು, ನಾವು ಯಾಕೆ ವಿಜಯ್ ಶಂಕರ್ ಅವ್ರನ್ನ ಬೆಂಬಲಿಸಬೇಕು ಅನ್ನೋದು ಪ್ರಶ್ನೆಗಳು ಉದ್ಭವ ಆಗೇ ಆಗ್ತವೆ. ಯಾಕೆಂದ್ರೆ ಇವತ್ತಿನ ಜನರೇಷನ್ ಬಹಳಷ್ಟು ಬದಲಾಗಿರುತ್ತೆ, 10 ವರ್ಷಗಳ ಕಾಲ ಕಳೆದಿದೆ. ಸೊ ಹೀಗಾಗಿ ಅವರಿಗೆ ನೀವೇನೇನು ಕೆಲಸಗಳನ್ನ ಮಾಡಿದ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇವತ್ತು ಮೈಸೂರು ಏರ್ಪೋರ್ಟ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನೀವು ಬನ್ನಿ, ಎಲ್ಲ ದಾಖಲಾತಿಗಳನ್ನ ನಿಮ್ಮ ಕೈಗೆ ಕೊಡ್ತಾನೆ. 98 ಸನ್ಮಾನ್ಯ ಅನಂತ್ ಕುಮಾರ್ ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ, ದಿವಂಗತ ಅನಂತ್ ಕುಮಾರ್ ಅವರು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವರು, ಅವ್ರನ್ನ ನಾನು ಮತ್ತು ರಾಮದಾಸ್ ಅವರು ಇಬ್ಬರು ಒಟ್ಟಿಗೆ ಸೇರಿ ಏರ್ಪೋರ್ಟಿಗೆ ಕರ್ಕೊಂಡ್ಬಂದ್ವಿ. ಈ ಏರ್ಪೋರ್ಟ್ ಮೈಸೂರು ಮಹಾರಾಜರ ಕೊಡುಗೆ. ರಾಜ್ಯದಲ್ಲಿ ಮೊದಲನೇ ಏರ್ಪೋರ್ಟ್ ಬೆಂಗಳೂರದಲ್ಲ, ರಾಜ್ಯದಲ್ಲಿ ಮೊದಲನೇ ಏರ್ಪೋರ್ಟ್ ಮೈಸೂರದು. ಇದು ಮೈಸೂರು ಮಹಾರಾಜರ ಕೊಡುಗೆ. ಆದರೆ ಆಧುನಿಕ ಸೌಲಭ್ಯಗಳು ಇರಲಿಲ್ಲ. ಹೀಗಾಗಿ ವಿಮಾನಯಾನ ಸೇವೆಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅನಂತ್ ಕುಮಾರ್ ಅವರು ಕರ್ಕೊಂಡು ಏರ್ಪೋರ್ಟ್ ಅನ್ನು ತೋರಿಸಿದ್ವಿ. ಇದರ ಅಭಿವೃದ್ಧಿ ಆಗಬೇಕು, ಇಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು, ಶಿಕ್ಷಣ ಬೆಳಿಬೇಕು, ಮೈಸೂರಿನಲ್ಲಿ ಕೈಗಾರಿಕಾ ಪ್ರಗತಿ ಆಗಬೇಕು ಅನ್ನೋದಾದ್ರೆ ಏರ್ಪೋರ್ಟ್ ಅನಿವಾರ್ಯ. ಇದನ್ನು ಅನಂತ್ ಕುಮಾರ್ ಅವರಿಗೆ ಮನದಟ್ಟು ಮಾಡಿಕೊಟ್ವಿ. ಮಂಡಕಳಲ್ಲಿ ಕೂತು ಮೊದಲನೇ ಸಭೆ ಮಾಡಿದ್ವಿ. ಅದಾದ್ಮೇಲೆ ಅದಕ್ಕೆ ಚಾಲನೆ ಸಿಕ್ತು. ಚಾಲನೆ ಸಿಕ್ಕಾದ್ಮೇಲೆ 2ನೇ ಅವಧಿಗೂ ಕೂಡ ಲೋಕಸಭಾ ಸದಸ್ಯನಾಗಿ 2004ರಲ್ಲಿ ಆಯ್ಕೆ ಆಗುವಂತ ಅವಕಾಶ ಸಿಕ್ಕಾದ ಮೇಲೆ ಮೊದಲನೇ ಹಂತದ ಏರ್ಪೋರ್ಟ್ 2004ರಿಂದ 2009ರೊಳಗೆ ನಾವು ಮುಗಿಸಿದ್ದೇವೆ. ಮೊದಲನೇ ಹಂತದ ಏರ್ಪೋರ್ಟ್ ಪೂರ್ಣ ನಮ್ಮ ಅವಧಿಯಲ್ಲಿ ಮುಗಿದಿದೆ. ಅದೇ ಬೇಕಾದ ಎಲ್ಲ ದಾಖಲಾತಿಯನ್ನು ಕೊಡ್ತೇನೆ. 2ನೇ ಹಂತದ ಏರ್ಪೋರ್ಟ್ಗೂ ಕೂಡ ಈ ಹೈವೇ ಏನಿದೆ ಈಗ ಊಟಿಗೆ ಹೋಗುವಂಥದ್ದು, ಇದನ್ನ ಶಿಫ್ಟಿಂಗ್ ಕೂಡ ನಾನು ಪರ್ಮಿಷನ್ ತೆಗೆದುಕೊಂಡಿದ್ದೆ. ಲ್ಯಾಂಡ್ ಅಕ್ವಿಷನ್ ಫಾರ್ಮಾಲಿಟೀಸ್ ನಾವು ಕಂಪ್ಲೀಟ್ ಮಾಡಿದ್ವಿ. 2ನೇ ಹಂತದ ಏರ್ಪೋರ್ಟ್ಗೂ ಬೇಕಂತ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ವಿ. ಮೊದಲನೇ ಹಂತದ ಏರ್ಪೋರ್ಟ್ ಬಿಟ್ರೆ 2ನೇ ಹಂತದ ಏರ್ಪೋರ್ಟ್ ಯಾವ ಕಾರ್ಯಗಳು ಕೂಡ ಇಲ್ಲಿವರೆಗೂ ಪ್ರಾರಂಭ ಆಗಿಲ್ಲ, ಚಾಲನೆ ಸಿಕ್ಕಿಲ್ಲ. ಅದು ಹೀಗಾಗಿ ಏರ್ಪೋರ್ಟ್ ಆಗಿದ್ರೆ ಅದು ನಮ್ಮ ಅವಧಿಯಲ್ಲಾಗಿದೆ. ಈಗ ರೈಲ್ವೆ ಸಂಸದರೇನಿದೆ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ಏರ್ಪೋರ್ಟ್ ಮಾಡಿದ್ ನಾನು, ಮತ್ತೆ ಹೈವೇ ಮಾಡಿದ್ ನಾನು, ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡಿದ್ ನಾನು, ಈ ತರದ ಪ್ರಶ್ನೆಗಳೆಲ್ಲವೂ ಇದಾವೆ. ಅಂದ್ರೆ ಅವರು ಹೇಳುವಂತಹ ಹೇಳಿಕೆ ವಿಚಾರಗಳು. ಈ ಪ್ರಶ್ನೆಗಳು ಬಂದಂತಹ ಸಂದರ್ಭದಲ್ಲಿ ವಿಜಯ್ ಶಂಕರ್ ಅವರು 10 ವರ್ಷ ಇದ್ರು ಏನು ಮಾಡಿರ್ಲಿಲ್ವಾ ಅಂತ? ಅಲ್ಲ, ವಿಮಾನಗಳ ಹಾರಾಟ ಪ್ರಾರಂಭ ಆಗಿರೋದು ಅವ್ರದ್ದು ಅವಧಿಯಲ್ಲಿ, ವಿಮಾನ ನಿಲ್ದಾಣ ಆಗಿದ್ದು ನಮ್ಮ ಅವಧಿಯಲ್ಲಿ. ಆದರೆ ನಾವು ಪ್ರಚಾರಕ್ಕೋಸ್ಕರ ಇಲ್ಲ, ನಮಗೆ ಅವಕಾಶ ಸಿಕ್ಕಿರುವಂಥದ್ದು, ಅಧಿಕಾರ ಸಿಕ್ಕಿರುವಂಥದ್ದು ಯಾವುದೋ ಜನ್ಮದ ಪುಣ್ಯ.
ನಾವು ಋಣಮುಕ್ತರಾಗಬೇಕು, ಜನ ಇಟ್ಟಂಥ ವಿಶ್ವಾಸತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಆ ಸರಳತೆಯನ್ನು, ಸಜ್ಜನಿಕೆಯನ್ನು, ಪ್ರಾಮಾಣಿಕತೆಯನ್ನು, ನಿಷ್ಕಳಂಕ ರಾಜಕಾರಣವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಕೈ ಬಾಯಿ ಕಚ್ಚೆ ಶುದ್ಧವಾಗಿ ಇಟ್ಕೊಂಡು ಜನರ ಮಧ್ಯೆ ಇದ್ದು ನಾವು ರಾಜಕಾರಣ ಮಾಡಿದಂಥವ್ರು. ಪ್ರಚಾರಕ್ಕಾಗಿ ಗೀಳಿಗಾಗಿ ನಾವು ರಾಜಕಾರಣ ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ, ಅದರ ಅಗತ್ಯತೆ ನಮಗಿಲ್ಲ. ಆ ಹಿನ್ನೆಲೆಯಲ್ಲಿ ಏನು ರಾಜಕೀಯ ವ್ಯತ್ಯಾಸಗಳಾಗಿದೆ ಆ ವ್ಯತ್ಯಾಸವನ್ನು ಸರಿ ಮಾಡಲಿಕ್ಕೆ ಇನ್ನೊಂದು ಅವಕಾಶವನ್ನು ಕೊಡಿ ಅಂತ ಇಲ್ಲಿ ಕೇಳ್ತೇವೆ. ಟಿಕೆಟ್ ಕೊಡೋ ವಿಶ್ವಾಸ ಇದೆಯಾ ಸರ್? ಟಿಕೆಟ್ ಸಿಗುತ್ತೆ? ಸಂಪೂರ್ಣ ವಿಶ್ವಾಸ ಇದೆ. ಆ ವಿಶ್ವಾಸದಲ್ಲೇ ನಾನು ಕೇಳ್ತೇನೆ. ಧನ್ಯವಾದ. ಇದು ಹಿರಿಯ ನಾಯಕ ಮಾಜಿ ಸಚಿವರಾಗಿರುವಂತಹ ವಿಜಯಶಂಕರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5 ಮೈಸೂರು.